ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯಾಗಿದೆ. ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಇವತ್ತು 15ನೇ ತಾರೀಕಿಗೆ. ಸೊ ಯಾರು ಎಕ್ಸಾಮ್ ಬರೆದಿದ್ದೀರಿ KKRPC, ನೀವು ನಿಮ್ಮ ಒಂದು ತಾತ್ಕಾಲಿಕ ಫಲಿತಾಂಶವನ್ನು ನೀವು ನೋಡಬಹುದು. ನೋಡಿ, ವೆಬ್ಸೈಟ್ನಲ್ಲಿ ಇವರು ಹಾಕಿದ್ದಾರೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ KK ತಾತ್ಕಾಲಿಕ ಫಲಿತಾಂಶಗಳ ಇದು ಆಕ್ಷೇಪಣೆ ಸಲ್ಲಿಸಲು ಲಿಂಕ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ತಾತ್ಕಾಲಿಕ ಫಲಿತಾಂಶ ನೋಡಿ ಲಿಂಕ್, ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಫಲಿತಾಂಶವನ್ನು ನೀವು ನೋಡಬಹುದು. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಪ್ರೊವಿಷನಲ್ ಸಿವಿಲ್ ಕಾನ್ಸ್ಟೇಬಲ್ KK ಪೋಸ್ಟ್ 2026 ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಇದೆ. ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಇಲ್ಲಿ ಶೋ ಆಗುತ್ತದೆ. ಫ್ರೆಂಡ್ಸ್, ಎಲ್ಲರ ಒಂದು ಸ್ಕೋರ್ ಅವರು ವೆಬ್ಸೈಟ್ನಲ್ಲಿ ಹಾಕಿಲ್ಲ. ಕ್ಯಾಂಡಿಡೇಟ್ಸ್ ಅಷ್ಟೇ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಸ್ಕೋರನ್ನು ನೀವು ನೋಡಬಹುದು. ಎಲ್ಲರ ಸ್ಕೋರ್ ಹಾಕಿದರೆ ಒಳ್ಳೆಯದಾಗಿತ್ತು, ಬಟ್ ಅವರು ಈ ರೀತಿಯ ಲಿಂಕನ್ನು ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಒಂದು ಸ್ಕೋರನ್ನು ನೋಡಬಹುದು. ಅದೇ ರೀತಿ ಸೇಮ್ RPCದವ್ರದ್ದು ಕೂಡ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ತಾತ್ಕಾಲಿಕ ಅಂಕಗಳ ಫಲಿತಾಂಶ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ RPCದವರಿಗೆ ನೀವು ನಿಮ್ಮ ಒಂದು ಪ್ರೊವಿಷನಲ್ ಸಿವಿಲ್ ಕಾನ್ಸ್ಟೇಬಲ್ RPC ಪೋಸ್ಟ್ ಅಂತ ಇದೆ. ಎಕ್ಸಾಮಿನೇಷನ್ ರಿಸಲ್ಟ್ ಸೇಮ್ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದಾಗ ನೀವು ನಿಮ್ಮ ಒಂದು ಲಿಸ್ಟನ್ನು, ರಿಸಲ್ಟನ್ನು ನೀವು ನೋಡಬಹುದು. ಇದು RPC ಮೇಲೆ ನೀವು ಕ್ಲಿಕ್ ಮಾಡಬೇಕು. ಯಾರು RPC ಎಕ್ಸಾಮ್ ಬರೆದಿದ್ದೀರಿ KKದವರಿಗೆ KK ಲಿಂಕಿನ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಮೇಲೆ ಆ ಒಂದು ಫಲಿತಾಂಶದಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಅದಕ್ಕೂ ಕೂಡ ಅವರು ಆಕ್ಷೇಪಣೆ ಲಿಂಕಿನ ಸಲುವಾಗಿ ಇಲ್ಲಿ ನೋಡಿ, KK ತಾತ್ಕಾಲಿಕ ಫಲಿತಾಂಶ ಆಕ್ಷೇಪಣೆ ಸಲ್ಲಿಕೆ ಲಿಂಕ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಫ್ರೆಂಡ್ಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಬ್ಜೆಕ್ಷನ್ ಇದ್ದರೆ ನೀವು ಇದರ ಮೇಲೆ ಆ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಬ್ಜೆಕ್ಷನನ್ನು ನೀವು ಸಲ್ಲಿಸಬೇಕು. ರಿಜಿಸ್ಟರ್ ನಂಬರ್ ಹಾಕಬೇಕು, ಕ್ಯಾಂಡಿಡೇಟ್ಸ್ ನೇಮ್ ಹಾಕಬೇಕು, ಎಕ್ಸಾಮ್ ಡೇಟ್ 2ನೇ ತಾರೀಕಿಗೆ ಯಾವುದು KK ಅಥವಾ RPC ಯಾವ ಪೇಪರ್ ಅಂತ, ಆಮೇಲೆ GK ವರ್ಸನ್, ಅಬ್ಜೆಕ್ಷನ್ ಬ್ರೀಫ್, ಸಪೋರ್ಟಿಂಗ್ ಫೈಲ್ ಹಾಕಿ ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ನಿಮ್ಮ ಒಂದು ಆಕ್ಷೇಪಣೆಯನ್ನು ನೀವು ಸಲ್ಲಿಸಬಹುದು. ಫ್ರೆಂಡ್ಸ್, ಈ ರೀತಿಯಾಗಿ ನೋಡಿ, KKದವರದು ಆದರೆ ಇಲ್ಲಿ KK ತಾತ್ಕಾಲಿಕ ಫಲಿತಾಂಶ ಆಕ್ಷೇಪಣೆ ಸಲ್ಲಿಕೆ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಅದೇ ರೀತಿ RPC ಆದರೆ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ತಾತ್ಕಾಲಿಕ ಅಂಕಗಳ ಫಲಿತಾಂಶ ಆಕ್ಷೇಪಣೆ ಸಲ್ಲಿಕೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಅದೇ ರೀತಿ ನೀವು ನೋಡಿ ಫ್ರೆಂಡ್ಸ್, ಅವರು ಈ ರೀತಿಯ ಒಂದು ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ. ನೀವು ಎಷ್ಟು ದಿನ ನಿಮಗೆ ಅವಕಾಶ ಇದೆ ಈ ಒಂದು ಅಬ್ಜೆಕ್ಷನ್ ಆಕ್ಷೇಪಣೆ ಸಲ್ಲಿಸಲು ಅಂತ ನೀವು ಇಲ್ಲಿ ನೋಡಬಹುದು. 15ನೇ ತಾರೀಕಿಗೆ ಹೊರಡಿಸಿದ ಒಂದು ಇದು ನೋಟಿಫಿಕೇಷನ್ ಆಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಪೊಲೀಸ್ ಇಲಾಖೆಯ ಉಳಿಕೆ ಮೂಲವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯ ಬಗ್ಗೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪೊಲೀಸ್ ಇಲಾಖೆ ಬಳಿ ಉಳಿಕೆ ಮೂಲವೃಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಸಂಬಂಧ 2ನೇ ತಾರೀಕಿಗೆ ಎಕ್ಸಾಮ್ ಆಗಿತ್ತು. 3ನೇ ತಾರೀಕಿಗೆ ಅವರು ಕೀ ಉತ್ತರವನ್ನು ಬಿಟ್ಟಿದ್ದರು. ಆಕ್ಷೇಪಣೆ ಸಲ್ಲಿಸಲು 6ನೇ ತಾರೀಕುವರೆಗೆ ಅವಕಾಶ ಇತ್ತು. ಆಮೇಲೆ ನೀವು ಸಲ್ಲಿಸಿದ ಆಕ್ಷೇಪಣೆಯನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ಅವರು 7ನೇ ತಾರೀಕಿಗೆ ಪರಿಷ್ಕೃತ ಕೀ ಉತ್ತರವನ್ನು ಬಿಡುಗಡೆ ಮಾಡಿದರಂತ ಈ ರೀತಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಆಮೇಲೆ ಇಲ್ಲಿ ಅದರಂತೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗಿದ್ದು, ತಾತ್ಕಾಲಿಕ ಫಲಿತಾಂಶ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 17/8/2026 ಮಧ್ಯಾಹ್ನ 12:30 ನಿಗದಿತ ಲಿಂಕ್, ಇಲ್ಲಿ ಲಿಂಕನ್ನು ನೀಡಿದ್ದಾರೆ KEದವರದು. ಅದರ ಮೇಲೆ ನಾನು ಹಿಂದೆ ಆಲ್ರೆಡಿ ತಿಳಿಸಿಕೊಟ್ಟಿದ್ದೆ ಯಾವ ರೀತಿ ನೀವು
ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ನೀವು ಆಕ್ಷೇಪಣೆ ಸಲ್ಲಿಸಬೇಕಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು 17ನೇ ತಾರೀಕಿಗೆ ಓನ್ಲಿ 2 ಡೇಸ್ ಅಷ್ಟೇ ನೀಡಿದ್ದಾರೆ ಆಕ್ಷೇಪಣೆಯನ್ನು ಸಲ್ಲಿಸಲು ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಮೇಲೆ ನೋಡಿ ಫ್ರೆಂಡ್ಸ್, ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ಅವರು ಒಂದು ಫೈನಲ್ ಆನ್ಸರನ್ನು ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡುತ್ತಾರೆ. ಆಮೇಲೆ ಫೈನಲ್ ರಿಸಲ್ಟ್ ಬಿಟ್ಟಿದ ತಕ್ಷಣ ಅವರು ನಿಮ್ಮ ಒಂದು ಫಿಸಿಕಲ್ ಟೆಸ್ಟಿಗೂ ಕೂಡ ಅವರು 1:5 ಲಿಸ್ಟ್ ಹಾಕುತ್ತಾರೆ. ಆಮೇಲೆ ಅದರಲ್ಲೂ ಕೂಡ ಏನಾದರೂ ಆಕ್ಷೇಪಣೆ ಇದ್ದರೆ ಒಂದು 2 ಡೇಸ್ ಅಷ್ಟೇ ಅವರು ಅವಕಾಶ ಮಾಡಿಕೊಟ್ಟು ಆಮೇಲೆ ಫಿಸಿಕಲಿಗೂ ಕೂಡ ಅವರು ಡೇಟ್ ಅನೌನ್ಸ್ ಮಾಡುತ್ತಾರೆ ಫ್ರೆಂಡ್ಸ್. ನೋಡಿ, ಅವರು ವೆರಿ ಸ್ಪೀಡ್ ಅಂತಲೇ ಹೇಳಬಹುದು. ಎಲ್ಲದೂ ಕೂಡ ಫಾಸ್ಟಾಗಿ ಕೇಳಿದವರು ಎಲ್ಲದೂ ಕೂಡ ರಿಸಲ್ಟ್ ಅನೌನ್ಸ್ ಎಲ್ಲದೂ ಕೂಡ ಮಾಡುತ್ತಾ ಇದ್ದಾರೆ. ಸೊ ಫಿಸಿಕಲ್ಲು ಕೂಡ ಅವರು ಈ ಮಂತಿನ ಒಳಗಡೆ ಕರೆಯಬಹುದು ಅಂತ ನನಗೆ ಅನಿಸುತ್ತದೆ. ಯಾಕಂದರೆ ರಿಸಲ್ಟ್ ಕೂಡ ಅವರು ಬೇಗನೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದರ ಸಲುವಾಗಿ ಫಿಸಿಕಲಿಗೂ ಕೂಡ ನೀವು ಈಗಿನಿಂದಲೇ ನಿಮ್ಮ ಒಂದು ಸ್ಕೋರನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಸ್ವಲ್ಪ 50 ಅಬೋವ್ ಇದ್ದರೂ ಎಲ್ಲರೂ ಕೂಡ ನೀವು ಫಿಸಿಕಲ್ಲಿಗೆ ನೀವು ಪ್ರಾಕ್ಟೀಸ್ ಮಾಡುವುದು ಒಳ್ಳೆಯದು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಮ ಒಂದು ರಿಸಲ್ಟ್ ನೋಡಲು ತೊಂದರೆ ಆದರೆ ನೀವು ಕಮೆಂಟ್ ಮಾಡಬಹುದು. ಯಾರಿಗೆ ಎಷ್ಟು ಸ್ಕೋರ್ ಅಂತಿದೆ ಅಂತ ನೀವು ಕಮೆಂಟ್ನಲ್ಲಿ ಶೇರ್ ಮಾಡಿ. ಯಾವ ಒಂದು ಡಿಸ್ಟಿಕ್ನಲ್ಲಿ ನೀವು ಅಪ್ಲೈ ಮಾಡಿದ್ದೀರಿ ಅಂತ, ಯಾಕಂದರೆ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗಬಹುದು ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.